ಪ್ರಸಾದದ ಫಲವ ಬೇಡುವಿರಯ್ಯ, ನಿಮಗೆಲ್ಲಿಯದು ಆ ಫಲವು. 18 ಧಾನ್ಯಗಳಿಗಲ್ಲ, ಲಿಂಗದೊಡವೆಯ ಲಿಂಗಕ್ಕರ್ಪಿಸಿ ಏನು ಬೇಡ್ತಿರಲ್ಲ ಇವ್ರಿಗೇನಂತ ಅನ್ಯಾಯಿಗಳನ್ನೇನೆನ್ಬೇಕು ಹೇಶ್ವರ ಅಂತ. ಅವ್ರು ಎಷ್ಟು ಚಂದ ವಿಮರ್ಶೆ ಶರಣರು ಆತರಪ್ಪ ಗುಡಿಗೆ ಹೋಗಿ ಎದಕ್ಕೆ ಹೋಗಿ ಏನ್ ಕೇಳ್ತಿ ಅಂದ್ರೆ ಏನೋ ಕೊಡು ಅಂತ ಕೇಳಕತ್ತಿಲ್ಲ. ಏನ್ ಮಾಡಿ ಅಂದ್ರೆ ದೇವ್ರಿಗೆ ಒಂದಿಷ್ಟು ತೆಲಿ ಮೇಲೆ ನೀರ್ ಹಾಕಿನಿ, ಆಯ್ತು ಬಿಡು, ನೀರ್ ಹಾಕಿದ್ರೆ ಪುಣ್ಯ ಬರ್ತೈತಿ, ಫಲ ಸಿಗ್ತೈತಿ ಅನ್ನೋದಾದ್ರ ನೀ ತಗೊಂಡೋಗಿ ನೀರಲ್ಲಿ ಕೃಷ್ಣ ನದಿಯೋ ಘಟಪ್ರಭಾ ನದಿ ನೀರು ತಗೊಂಡೋಗಿ ಪುಣ್ಯ ಬರ್ಬೇಕಾಗಿದ್ರೆ ನಿನಗ್ಯಾಕೆ ಬರ್ಬೇಕು? ಘಟಪ್ರಭಾ ನದಿಗೆ ಬರ್ಬೇಕಂತಾರ ಅವರು, ನಿನಗ್ಯಾಕೆ ಬರೋದು? ನಿಂದ ಏನೈತಿ ಹೇಳು? ನೀರ್ ನಿಂದೈತೆ ಇಲ್ರಿ. ಹೂವ ಪತ್ರಿ ಏರ್ಸಿನಿ ಅದಕ್ಕೆ ಪುಣ್ಯ ಬರ್ಬೇಕಲ್ಲ, ಆತ ಪಕ್ಕ ಹೂವ ಪತ್ರಿ ಕೊಟ್ಟರೆ ಪುಣ್ಯ ಬರ್ತೈತಿ ಅಂದ್ರೆ ನಿನಗ್ಯಾಕೆ ಬರ್ಬೇಕು? ಕೊಟ್ಟ ಗಿಡಕ್ಕೆ ಬರ್ಬೇಕು ಅಂತಾರ. ಫಲ ಸಿಗುದಾಗ ಅದಕ್ಕೆ ಬರ್ಬೇಕು. ಇಲ್ರಿ, ನೈವೇದ್ಯ ಹಿಡಿದಿವಲ್ಲ ನಾವು ದೇವ್ರಿಗೆಲ್ಲ, ನಮ್ಮ ಮನ್ಯಾಗ ಚಲೋ ದೊಡ್ಡ ಹೋಳಿಗೆ ಕರಿಗೇಡು ನಾವು ಮಾಡಿ, ಇಲಿ ಕಿವಿ ಅಷ್ಟು ಕರಿಗೇಡು ಮಾಡಿ ದೇವ್ರಿಗೆ ಇಟ್ಟು ನೈವೇದ್ಯ ಹಿಡಿದಿವ್ರಿ ನಾವು ಅಂದ್ರ ಅಲ್ಲಮ್ಮ ಪ್ರಭು ಅಂತಾನ. ಅಲ್ಲ, ನೈವೇದ್ಯ ಕೊಟ್ರ ಪುಣ್ಯನ ಬರ್ತೈತಿ ಅನ್ನೋದಾದ್ರ ಕೋಟಿ ವರ್ಷಗಳಿಂದ ಕೋಟಿ ಜೀವರಾಶಿಗಳಿಗೆ ನಾವು ಉಪವಾಸ ಬಿದ್ದೀನಿ ಅಂತ ಅನಿಸ್ಲಾರ್ದಂಗ ಕೊಟ್ಟ ಭೂಮಿ ತಾಯಿಗೆ ಫಲ ಬರ್ಬೇಕು ಹೊರತು ನಿಮ್ಗೆ ಯಾಕೆ ಬರ್ಬೇಕು ಅಂತ ವಿವೇಚನೆ ಅವ್ರು.